ವೃಶ್ಚಿಕ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೊಂದಿಷ್ಟು ಎಚ್ಚರಿಕೆ, ಒಂದಿಷ್ಟು ಶುಭ ವಿಚಾರಗಳಿರುತ್ತೆ. ನಾನು ಮಾರ್ಚ್ ತಿಂಗಳ ವೃಶ್ಚಿಕ ರಾಶಿಯವರ ಶುಭ ವಿಚಾರ ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೇನೆ. ನೋಡಿಲ್ಲ ಅಂದರೆ ದಯವಿಟ್ಟು ಇದೇ ಪೇಜ್ನಲ್ಲೋ ಇದೇ ಯೂಟ್ಯೂಬ್ ಚಾನಲ್ನಲ್ಲೋ ಖಂಡಿತವಾಗಿರುತ್ತೆ, ದಯವಿಟ್ಟು ನೋಡಿ ಅದನ್ನು. ಇದು ಎಚ್ಚರಿಕೆಗಳ ವಿಡಿಯೋ, ಇದರಲ್ಲಿ ಎಚ್ಚರಿಕೆಗಳೇ ಇರ್ತದೆ. ಏನ್ರಿ ಬರೀ ಎದುರಿಸ್ತೀರಾ, ಬರೀ 5 ಪಾಯಿಂಟ್ ಎದುರಿಸೋದೇ ಅಲ್ರಿ ಅನ್ನೋ ರೀತಿಯಲ್ಲಿ ನೀವು ಕಮೆಂಟ್ ಮಾಡಿದರೆ ನಿಮಗೆ ನಾನು ವಿಡಿಯೋ ಅರ್ಥ ಆಗಲಿಲ್ಲ ಅಂತ ಅರ್ಥ. ನಾನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಆದ್ದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಎಚ್ಚರಿಕೆಗಳ ವಿಡಿಯೋ, ಅದರಲ್ಲಿ ಎಚ್ಚರಿಕೆಗಳೇ ಇರುತ್ತೆ. ನಿಮ್ಮನ್ನು ಹೆದರಿಸುವ ಯಾವ ಉದ್ದೇಶವೂ ನನಗಿಲ್ಲ. ಬರೀ ಏನೇನು ಸಮಸ್ಯೆಗಳಾಗ್ಬೋದು, ಏನೇನು ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ತಿಳಿಸುವಂಥ ಒಂದು ಪ್ರಯತ್ನವಾಗಿರುತ್ತೆ. ಸೊ ಖಂಡಿತವಾಗಿ ಒಳ್ಳೆಯದಾಗಲಿ. ಹಾಗೂ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು, ಅದು ನೀವೇ ಸಹಾಯ ಮಾಡಬೇಕು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ನೋಡ್ತೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೃಶ್ಚಿಕ ರಾಶಿಯವರಿಗೆ ಮೊದಲನೇ ಎಚ್ಚರಿಕೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅತಿಯಾದ ರಹಸ್ಯ ನಿಮ್ಮ ಮೇಲಿನ ಅನುಮಾನವನ್ನು ಹೆಚ್ಚಿಸುತ್ತದೆ ಅಂತ. ಏನಂದ್ರೆ, ವೃಶ್ಚಿಕ ರಾಶಿಯವ್ರು ನೀವೇನು ಮಾಡ್ತೀರಾ, ಸ್ವಲ್ಪ ಸೀಕ್ರೆಟ್ ಆಗಿ ಕೆಲಸ ಮಾಡಲಿಕ್ಕೆ ನೋಡ್ತೀರಾ, ಸೀಕ್ರೆಸಿಯನ್ನು ಮೇಂಟೈನ್ ಮಾಡ್ತೀರಾ, ಸ್ವಲ್ಪ ಗುಪ್ತವಾಗಿ ವಿಚಾರಗಳು ನೀಡಲಿಕ್ಕೆ ನೋಡ್ತೀರಾ. ನೀವು ಒಳ್ಳೆಯ ವಿಚಾರಕ್ಕೆ ಒಳ್ಳೆತನಕ್ಕೋಸ್ಕರ ಅಥವಾ ಒಳ್ಳೆಯ ರೀತಿಯಲ್ಲೇ ಮಾಡಿರಬಹುದು, ನಾನಿಲ್ಲ ಅಂತ ಹೇಳಲ್ಲ. ಆದರೆ ನೀವು ಈ ಸೀಕ್ರೆಟ್ ಏನು ಮೇಂಟೈನ್ ಮಾಡ್ತಾ ಇರ್ತೀರಲ್ಲ, ಇದರಿಂದ ನಿಮ್ಮ ಮೇಲೆ ಅನುಮಾನಗಳು ಜಾಸ್ತಿ ಆಗುತ್ತೆ. ಏನಕ್ಕೆ ಹೇಳ್ತಾ ಇಲ್ಲ, ಏನೋ ಇದೆ, ಇವ್ರು ಸರಿ ಇಲ್ಲ ಅನಿಸುತ್ತೆ, ಏನೋ ಇದೆ ಅಂತ ನಿಮ್ಮ ಮೇಲೆ ಅನುಮಾನಗಳು ಜಾಸ್ತಿ ಆಗಿಬಿಡುತ್ತೆ. ನೀವು ಎಷ್ಟು ಜಾಸ್ತಿ ಮುಚ್ಚಿಡ್ತೀರೋ ಅಷ್ಟು ಜಾಸ್ತಿ ನಿಮ್ಮ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ. ಅಂದರೆ ಮಾರ್ಚ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ನಿಮ್ಮ ಮೇಲೆ ಅನುಮಾನ ಉಂಟಾಗಲಿದೆ. ಯಾಕೆಂದರೆ ನೀವು ತುಂಬ ಸೀಕ್ರೆಟ್ನ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಪರಿಹಾರಗಳನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಹಳೆಯ ವೈಮನಸ್ಸನ್ನು ಮತ್ತೆ ಕೆಣಕಿ ನೀವೊಂಥರ ಸೌಹಾರ್ದತೆಯನ್ನು ಅಥವಾ ಕೆಲಸಗಳನ್ನು ಹಾಳು ಮಾಡ್ಕೊಂಡ್ಬಿಡ್ತೀರಾ ಅಂತ. ಯಾರ ಹತ್ರ ಒಂದು ಕೆಲಸ ಆಗಬೇಕು ನಿಮಗೆ, ಅವ್ರ ಹತ್ರ ತುಂಬ ಹಳೆಯದಾದ ಯಾವುದೋ ಒಂದು ಸಿಟ್ಟಿತ್ತು ನಿಮಗೆ, ಆಯಿತಾ? ಆ ಹಳೆಯದನ್ನೆಲ್ಲ ಮತ್ತೆ ಕೆದಕಿ ಹೋದರೆ ಅವ್ರು ನೀವು ಮಾಡ್ಕೊಡೋ ಕೆಲಸನೂ ಮಾಡ್ಕೊಡಲ್ಲ. ಅವರು ಯಾಕೆ ಮಾಡ್ಕೊಡ್ತಾರೆ ನಿಮಗೆ? ಎಷ್ಟು ದುರಂಕಾರ ನಿಮಗೆ ಅಂತ ಬೈದ್ಬಿಟ್ಟು ಹೊರಟೋಗ್ತಾರೆ ಅವರು, ನಿಮ್ಮಿಂದ ದೂರ ಆಗ್ಬಿಡ್ತಾರೆ. ಹಳೆಯ ವೈಮನಸ್ಸು ಬಿಟ್ಬಿಡಿ ಅದನ್ನಲ್ಲೇನೆ. ಈಗ ನಿಮಗೆ ಕೆಲಸ ಆಗಬೇಕಾಗಿರೋದು ಕಾರ್ಯವಾಸಿ ಕಾಲು ಹಿಡಿಲೇಬೇಕು. ಸೊ ಅದರಿಂದ ನಿಮ್ಮ ಕೆಲಸ ಆಗಬೇಕು ಅಂದರೆ ನಿಮ್ಮ ಹಳೆಯದನ್ನೆಲ್ಲ ತಲೆಯಿಂದ ತೆಗೆದುಹಾಕ್ಬಿಡ್ಬೇಕು. ನನ್ನ ಕೆಲಸ ಆಗಬೇಕು ಅಷ್ಟೇ ಇರಬೇಕು ನಿಮ್ಮ ತಲೆಯಲ್ಲಿ. ಈ ಹಳೆ ವಿಚಾರಗಳೆಲ್ಲ ಹಿಡ್ಕೊಂಡು ಕೂತ್ಕೊಂಡಿದ್ರೆ ನಿಮ್ಮ ಕೆಲಸಗಳೆಲ್ಲ ಆಗುತ್ತಲ್ಲಿ. ಆದ್ದರಿಂದ ಹಳೆ ವೈಮನಸ್ಸುಗಳನ್ನೆಲ್ಲ ಮೈಮನಸ್ಯವನ್ನು ಮರೆತು ನೀವು ಹೊಸದಾಗಿ ನೀವು ಒಳ್ಳೆ ಫ್ರೆಶ್ ಮೈಂಡಲ್ಲಿ ಹಳೆದೆಲ್ಲ ಬಿಟ್ಬಿಡೋ ಅನ್ನೋ ರೀತಿಯಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಮುಂದುವರೆದ್ರೆ ನಿಮ್ಮ ಕೆಲಸ ಕಾರ್ಯಗಳು ಮಾಡಿಕೊಡ್ತಾರೆ ಅವರು. ಹಳೆದನ್ನೇ ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನೀವು ಹಂಗೆ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ದಯವಿಟ್ಟು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ದಯವಿಟ್ಟು ಪ್ರತಿದಿನ ವಿಷ್ಣು ಸಹಸ್ರನಾಮ ಓದ್ಕೋಬೇಕು ನೀವು. ಅದೇ ನೀವು ಸರಿ ಹೋಗ್ತಕ್ಕಂಥದ್ದು, ಎಲ್ಲ ಸರಿ ಹೋಗ್ತಕ್ಕಂಥದ್ದು. ಇಲ್ಲ ನಾವು ವಿಶೇಷವಾದ ಪರಿಹಾರವನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ಅದನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ನಾನು ನಿಮಗೆ, ಎಂಡ್ ತನಕ ನೋಡಿ. ಮೂರನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ತುರ್ತು ನಿರ್ಧಾರದ ಹೂಡಿಕೆಯಿಂದ ನಿಮ್ಮ ಹಣ ಸಿಲುಕಿಕೊಂಡು ಬಿಡ್ತದೆ ಅಂತ, ಸ್ಟ್ರಕ್ ಆಗಿಬಿಡುತ್ತೆ. ಸಡನ್ನಾಗಿ ನಿರ್ಧಾರ ಮಾಡಿದ್ರಿ, ಸಡನ್ನಾಗಿ ಇನ್ವೆಸ್ಟ್ ಮಾಡಿದ್ರಿ, ನಿಮ್ಮ ದುಡ್ಡು ಅಲ್ಲಿ ಜಾಮ್ ಆಗೋಯ್ತು, ಅಲ್ಲಿ ಸಿಗಾಕೊಂಬಿಡ್ತು ದುಡ್ಡು ಅಂತ. ಸಾರ್ ನನ್ನ ದುಡ್ಡು ಸಿಗಾಕೊಂಬಿಡ್ತು, ನನ್ನ ದುಡ್ಡಲ್ಲಿ ಮಧ್ಯದಲ್ಲಿ ಸಿಗಾಕೊಂಬಿಡ್ತು ಸಾರ್, ಅದೇನೋ ಸಡನ್ನಾಗಿ ಏನೋ ಅನಿಸ್ಬಿಡ್ತು, ಏನೋ ಹಾಕ್ಬಿಟ್ಟೆ, ನನ್ನ ದುಡ್ಡು ಸಿಗಾಕೊಂಬಿಡ್ತು, ಹೆಂಗಾರು ನನ್ನ ದುಡ್ಡು ಬಿಡಿಸ್ಕೊಡಿ, ಹೆಂಗಾರು ನನ್ನ ದುಡ್ಡು ವಾಪಸ್ ಬಂದರೆ ಸಾಕು, ನಾನು ಮಾಡಬಾರ್ದು ಅಂದ್ಕೊಂಡು ಅದು ಯಾವುದೋ ತಲೆಯಲ್ಲಿ ಸಡನ್ನಾಗಿ ಬಂದ್ಬಿಡ್ತು, ಅಲ್ಲಿಗೆ ಯಾವುದೋ ತಲೆಯಲ್ಲಿ ಹಾಕ್ಬಿಟ್ಟೆ ದುಡ್ಡನ್ನ ಅಂತ. ಸೊ ಯಾರು ದುಡ್ಡು ಸಿಗಾಕಂತು, ನಿಮ್ಮದೇ ದುಡ್ಡು ಸಿಗಾಕಂತು. ಆದ್ದರಿಂದ ತಾಳಿದವನು ಬಾಳಿಯಾನು. ಸ್ವಲ್ಪ ನಿಧಾನವಾಗಿ ಹೂಡಿಕೆ ಮಾಡುವ ಮುನ್ನ ನೀವು ಯೋಚನೆ ಮಾಡಬೇಕು, ಅದನ್ನು ಮಾಡಲ್ಲ. ಪರಾಮರ್ಶಿಸ್ಬೇಕು, ಅದನ್ನು ಮಾಡಲ್ಲ. ಜಾತಕ ಪರಿಶೀಲನೆ ಆಗಬೇಕು, ಅದನ್ನು ಮಾಡಲ್ಲ. ಟೈಮ್ ಸರಿ ಇಲ್ಲ, ಪಂಚಮ ಶನಿ ಬೇರೆ ಒಂದು ಕಡೆ, ಗ್ರಹಣ ಬೇರೆ 3ನೇ ತಾರೀಕು, ಶುಭ ಫಲ ಅದೆಲ್ಲ ಆಮೇಲೆ ಮಾತಾಡ್ತೀನಿ, ಅದನ್ನು ಬೇರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ನಿಮಗೆ. ಬಟ್ ನೀವು ಯೋಚನೆ ಮಾಡತಕ್ಕಂಥದ್ದು ಏನಿದೆ ಅದನ್ನು ಮಾಡಬೇಕಲ್ವಾ? ಸೊ ಇಲ್ಲೇ ಎಡವಟ್ಟು ಮಾಡ್ಕೊಳ್ತೀರಾ. ಪರಿಹಾರಗಳು ಬಹಳ ಮುಖ್ಯ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಾವು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ಅದ್ರ ಬಗ್ಗೆ ತಿಳಿಸ್ತೇನೆ. ನಾಲ್ಕನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ,
ಕೋಪದ ಪ್ರತಿಕ್ರಿಯೆ ನಿಮ್ಮನ್ನು ಒಂಥರ ನೆಗೆಟಿವ್ ಆಗಿ ತೋರಿಸುತ್ತೆ ಎಲ್ಲರಿಗೂ ಅಂತ, ವಿಲನ್ ಆಗಿಬಿಡ್ತೀರಾ ಅಂತ. ನಿಮ್ಮ ಕೋಪದ ಪ್ರತಿಕ್ರಿಯೆ ಇದೆಯಲ್ಲ, ನೀವು ಸಡನ್ನಾಗಿ ಸಿಟ್ಟು ಮಾಡೋದು, ಏನಾದ್ರು ವಿಚಾರ ಏನೀಗ ಅಷ್ಟೇ ಅನ್ನೋ ರೀತಿಯಲ್ಲಿ ಒಂಥರ ಸಿಟ್ಟಿನಿಂದ ನೀವೇನು ವರ್ತಿಸ್ತೀರಿ ಮಾರ್ಚ್ ತಿಂಗಳಲ್ಲಿ, ಇದರಿಂದಾಗಿ ನೀವು ದೊಡ್ಡ ವಿಲನ್ ಆಗಿಬಿಡ್ತೀರಾ. ಖಳನಾಯಕಿ ಆಗಿಬಿಡ್ತೀರಾ ನೀವು ವೃಶ್ಚಿಕ ರಾಶಿಯವರು. ಸಿಂಪಲ್ ಕಾರಣ ನಿಮ್ಮ ಕೋಪ. ಈ ಕೋಪನೇ ಇಲ್ಲದೆ ಹೋಗಿದ್ರೆ, ಈ ಕೋಪದಿಂದ ನೀವು ಉತ್ತರ ಕೊಡದೆ ಹೋಗಿದ್ರೆ, ನೀವು ಸಮಾಧಾನವಾಗಿ ಮಾತಾಡಿದರೆ ಎಲ್ಲ ಸರಿಯಾಗಿರ್ತಿತ್ತು. ನೀವು ಹಂಗೆ ಮಾಡಲ್ಲ, ನೀವು ಕೋಪದಿಂದಲೇ ಉತ್ತರ ವಾಪಸ್ ರಿಪ್ಲೈ ಕೊಡ್ತೀರಾ. ವಿಲನ್ ಥರ ಎಲ್ಲರ ಕಣ್ಣಿಗೆ ಕಾಣ್ತೀರಾ. ಕಾಣಲಿ ಬಿಡ್ರಿ, ನನಗೇನಾಗಬೇಕು, ನಿಮಗೆ ಆಗಬೇಕಾರೋದು. ವಿಲನ್ ಅಂದಾಗ ನಿಮ್ಗೆ ಎಲ್ಲರೂ ನಿಮ್ಮನ್ನು ನೆಗೆಟಿವ್ ನೋಡ್ರೆ ಎಲ್ಲ ನಿಮ್ಮಿಂದ ದೂರ ಹೋಗ್ತಾರೆ. ನಿಮಗೆ ಹೋಗ್ಲಿ ಬಿಡ್ರಿ, ನಂಗೆ ಅದೇ ನೆಮ್ಮದಿ ಅಂದರೆ ಅದು ನಾನು ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಯಾವುದೋ ಒಂದು ಸಂದರ್ಭದಲ್ಲಿ ಬೇಕಾಗ್ತಾರೆ. ಸೊ ಅದರಿಂದ ದಯವಿಟ್ಟು ಯಾರಿಗೂ ಎನಿಮಿ ಆಗಬಾರ್ದು. ನೀವು ಯಾರಿಗೂ ಆಗಬಾರ್ದು, ನಿಮಗೂ ಯಾರಿಗೂ ಆಗಬಾರ್ದು. ಪಂಚಮಶನಿಯಲ್ಲಿ ಬೇರೆ ಇದ್ದೀರಾ ವೃಶ್ಚಿಕ ರಾಶಿಯವರು. ಭಾಳ ಕೇರ್ಫುಲ್ಲಾಗಿ ಇಡಬೇಕು ಜೀವನದಲ್ಲಿ ಅಲ್ವಾ. ಒಂದೊಂದು ಹೆಜ್ಜೆನು ಎಲ್ಲರನ್ನೂ ಜೊತೆಗೂಡಿಸಿ ತೆಗೆದುಕೊಂಡು ಹೋಗ್ಲಿಕ್ಕೆ ನೋಡಬೇಕು. ನಗನಗುತ್ತಾ ಮಾತಾಡಬೇಕು. ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಿ ನಿಮಗೆ ಗ್ರಹಚಾರವನ್ನು ಪರಿಹಾರ ಮಾಡಿ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಎಂಡ್ ತನಕ ನೋಡಿ. 5ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಆರೋಗ್ಯದ ವಿಚಾರದಲ್ಲಿ ತಾತ್ಸಾರ ಮಾಡಿ ಕೊನೆಗೆ ದೊಡ್ಡದಾಗಿ ದುಡ್ಡು ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ. ಏನಂದರೆ ವೃಶ್ಚಿಕ ರಾಶಿಯವರು ನಿಮಗೆ ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಗಳಾಗುತ್ತೆ. ಬಿಡಿದೆಲ್ಲ ಏನು ತೊಂದರೆ ಇಲ್ಲ, ಇದೆಲ್ಲ ಆಗ್ತಾ ಇರುತ್ತೆ ಅನ್ನೋ ರೀತಿಯಲ್ಲಿ ತಂದುಬಿಡ್ತೀರಾ. ಆಮೇಲೆ ಅದು ಉಲ್ಬಣ ಆಗುತ್ತೆ. ಆಮೇಲೆ ಡಾಕ್ಟರ್ ಹತ್ರ ಹೋಗ್ತೀರಾ. ಆಮೇಲೆ ಡಾಕ್ಟರ್ ಹೇಳ್ತಾರೆ, ನೀವು ಮೊದಲೇ ಬರಬೇಕಾಗಿತ್ತಪ್ಪ, ಒಂದು ಚಿಕ್ಕ ಮಾತ್ರೆ ಆಗ್ತಿತ್ತು, ಇವಾಗ ಇಂಜೆಕ್ಷನ್ ಹಾಕಬೇಕು, ಈಗ ಟ್ರೀಟ್ಮೆಂಟ್ ಕೊಡಬೇಕು, ಈಗ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಟೈಮ್ ಆಗುತ್ತೆ, ದುಡ್ಡಾಗುತ್ತೆ, ಎಲ್ಲದೂ ಆಗುತ್ತೆ. ನೀವು ಸ್ಟಾರ್ಟಿಂಗಲ್ಲೇ ಹೋಗ್ಬಿಟ್ಟಿದ್ರೆ ಏನೂ ಸಮಸ್ಯೆನೇ ಆಗ್ತಿರಲಿಲ್ಲ. ನೀವು ಲೇಟಾಗಿ ಹೋಗಿ ಏನು ಮಾಡ್ಕೊಳ್ತೀರಾ, ಸಮಸ್ಯೆನ ವೃದ್ಧಿ ಮಾಡ್ಕೊಳ್ತೀರಾ, ಸಮಸ್ಯೆನ ಹುಟ್ಟಾಕ್ಸ್ಕೊಳ್ತೀರಾ, ಸಮಸ್ಯೆನ ಜಾಸ್ತಿ ಮಾಡ್ಕೊಳ್ತೀರಾ. ಇಲ್ಲೇ ಪ್ರಾಬ್ಲಮ್ ಇರತಕ್ಕಂಥದ್ದು ಅಲ್ವಾ. ಸೊ ದಯವಿಟ್ಟು ಯಾವುದೇ ಆರೋಗ್ಯ ಬಾಧೆ ಅಂದಾಗ ಚಿಕ್ಕದಿದ್ದಾಗ ನಿಮ್ಗೆ ಆ ಯೋಗ ಫಲ ಇರ್ತದೆ. ಖಂಡಿತವಾಗಿ ದೇವರು ಅನುಕೂಲ ಮಾಡಿಕೊಡ್ತಾನೆ, ಖಂಡಿತವಾಗಿ ಆರೋಗ್ಯ ಒಳ್ಳೇದು ಮಾಡಿಕೊಡ್ತಾನೆ. ಆದರೆ ನೀವು ಬೇಗ ಹೋಗ್ಬೇಕು ಡಾಕ್ಟರ್ ಹತ್ರ. ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಗಳಿದ್ದಾಗಲೇ ಹೋಗ್ಬಿಡ್ಬೇಕು ಡಾಕ್ಟರ್ ಹತ್ರ. ಏನಿದು, ಏನೇನೋ ಡೌಟ್ ಹಿಡಿತದೆ ನನಗೆ ಅಂತ ಡಾಕ್ಟರ್ ಹೇಳ್ತಾರೆ. ಇದು ಸರಿ ಹೋಗುತ್ತೆ, ಸರಿ ಹೋಗುತ್ತೆ, ಒಳ್ಳೆ ಟೈಮಿಗೆ ಬಂದಿದ್ರೆ, ಮೊದಲೇ ಬಂದಿದ್ರೆ, ವೆರಿ ಗುಡ್, ನಾನು ಈಗ ಔಷಧಿ ಕೊಡ್ತೀನಿ, ಈಗ ಸರಿ ಹೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಕೊಡ್ತಾರೆ. ಇಲ್ಲ ಎಲ್ಲ ಆದಮೇಲೆ ಕೊಟ್ಟರೆ ಮಾತ್ರೆಯಲ್ಲಿ ಹೋಗೋದು, ಸೂಜಿ ತನಕ ತಂದ್ಕೊಂತೀರ, ಕತ್ರಿ ತನಕ ತಂದ್ಕೊಂತೀರ. ಯಾಕೆ ಬೇಕು ಅಲ್ವಾ. ಸೊ ನಿಮ್ಮ ಈ ರೀತಿಯಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗದೇ ಇರೋ ರೀತಿಯಲ್ಲಿ ನಾವು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ. ಆ ಪರಿಹಾರ ನಿಮಗೆ ಗೊತ್ತಾಗಬೇಕು. ಮಾರ್ಚ್ 3ನೇ ತಾರೀಕು ಹುಣ್ಣಿಮೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಯಾಕೆ ಅಂದರೆ ಅವತ್ತಿನ ದಿವಸ ಈ ವರ್ಷದ 2ನೇ ಗ್ರಹಣ ಹಾಗೂ ಮೊದಲನೆಯ ಚಂದ್ರಗ್ರಹಣ, ಕೇತುಗ್ರಸ್ತ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಸೊ ಆ ಗ್ರಹಣ, ಮಹಾಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇದೆ. ಆದ್ದರಿಂದ ಆಚರಣೆ ಇದೆ, ಫಲ ಅಂತೂ ಇದ್ದೇ ಇರುತ್ತೆ. ಸೊ ಆದ್ದರಿಂದ ಬಹಳ ಮುಖ್ಯವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮೊದಲು ಗ್ರಹಣ ಶಾಂತಿಯಾಗಬೇಕು ಅಂತ ನಮ್ಮ ಯಾಗಶಾಲೆಯಲ್ಲಿ ನಾವು ಮಾರ್ಚ್ 3ನೇ ತಾರೀಕು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಆ ಸಂಧ್ಯಾಕಾಲದ ನಿಶೀಥ ಕಾಲದಲ್ಲಿ, ಗ್ರಹಣ ಅಂತ್ಯದ ಕಾಲದಲ್ಲಿ, ಗ್ರಹಣದ ಸಮಯದಲ್ಲಿ ಅಥವಾ ಗ್ರಹಣ ಮುಗಿದ ನಂತರ ನಾವು ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಲೈವ್ ಇರ್ತದೆ ಆ ಒಂದು ಮಹಾಚಂದ್ರಗ್ರಹಣ ಶಾಂತಿ ಹೋಮ. ಹಾಗೂ ಗ್ರಹಣ ಕಾಲ ಆದ್ರಿಂದ ವಿಶೇಷವಾದ ಹೋಮಗಳು ಮಾಡಬೇಕಲ್ಲ. ಯಾಕೆಂದರೆ ಗ್ರಹಣದ ಸಂದರ್ಭ, ಗ್ರಹಣದ ದಿನದಲ್ಲಿ ಮಾಡತಕ್ಕಂಥ ಯಾವುದೇ ಹೋಮ, ಹವನ, ಪೂಜೆ, ಯಜ್ಞ, ಯಾಗ, ದಾನ ಧರ್ಮಾದಿಗಳು ಏನೇ ಇದ್ರೂ ಸಹ ಅದು 10 ಪಟ್ಟು 100 ಪಟ್ಟಷ್ಟು ಫಲ ಕೊಡುತ್ತಂತೆ. ಸೊ ಆದ್ರಿಂದ ನಾವು ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಮಹಾ ಕುಬೇರ ಲಕ್ಷ್ಮೀ ಹೋಮ, ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಮಹಾಚಂದ್ರಗ್ರಹಣ ಶಾಂತಿಯಂದು. ಅದರ ಜೊತೆಯಲ್ಲಿ ನಿಮ್ಮೆಲ್ಲರ ಸಾಲ ಬಾಧೆಗಳು ಪರಿಹಾರವಾಗಬೇಕು ಅಂತ ರಣಮೋಚಕ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಾಲ ಬಾಧೆಗಳು ಪರಿಹಾರವಾಗಬೇಕು ಅಂತ, ಸಂತಾನ ಇಲ್ಲದವರಿಗೆ ಸಂತಾನ ಸಿಗಬೇಕು, ಸಂತಾನ ಇರೋವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ. ನಿಮ್ಮ ಸರ್ಪದೋಷಗಳು, ಸರ್ಪಶಾಪಗಳು, ಕಷ್ಟಗಳು ಪರಿಹಾರವಾಗಬೇಕು ಅಂತಲೇ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ಸಿಗಬೇಕು ನಿಮಗೆ, ಗುರುಬಲ ಕೆಲಸ ಮಾಡಬೇಕು ನಿಮಗೆ ಅಂತ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರವಾಗಿ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಮಾಡ್ತಕ್ಕಂಥದ್ದು ಮಹಾಚಂದ್ರಗ್ರಹಣ ಶಾಂತಿ ಹೋಮ. ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ
ಚಂದ್ರಗ್ರಹಣ ಇದೆ, ಹಾಗೂ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಕುಬೇರ ಲಕ್ಷ್ಮಿ ಹೋಮ. ಇದೆಲ್ಲ ಮಾಡ್ತಕ್ಕಂಥದ್ದು ಹಾಗೂ ವಿಶೇಷ ಪರಿಹಾರ ಸ್ವರೂಪ ನಿಮಗೆ ಇಲ್ಲಿ ಕಾಣ್ತಾ ಇರತಕ್ಕಂಥ ರಾ ಪೈರೈಟ್ ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಅದನ್ನು ಅಭಿಮಂತ್ರಣೆ ಮಾಡಿ ಗ್ರಹಣದ ಒಂದು ಹೋಮ ಇದೆಯಲ್ಲ, ಅದೇ ಒಂದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಹೋಮ ಆಗಿರುತ್ತೆ, ಗ್ರಹಣದ ಒಂದು ಹೋಮ. ಸೊ ಗ್ರಹಣದ ದಿವಸ ಗ್ರಹಣ ಶಾಂತಿ ಹೋಮದಲ್ಲಿ ನಾವು ಈ ಒಂದು ಕುಬೇರ ಲಕ್ಷ್ಮಿ ಹೋಮವನ್ನು ಹಾಗೂ ಋಣಬಾಧಾ ನಿವಾರಕ ಮಹಾಗಣಪತಿ ಹೋಮವನ್ನು, ಚಂದ್ರಗ್ರಹಣ ಶಾಂತಿ ಹೋಮಗಳನ್ನು ಮಾಡಿ ಈ ವಿಶೇಷವಾಗಿರತಕ್ಕಂತಹ ಧನಾಕರ್ಷಕ ಮಣಿ ರಾ ಪೈರೈಟ್ ಅಂತ ಕರಿತೀವಿ, ತುಂಬ ರಾ, ಇದನ್ನು ನಾವೇನೂ ಇದು ಮಾಡೇ ಇಲ್ಲ, ಇದನ್ನು ಆಮೇಲೆ ಇದೇ ಕಲ್ಲನ್ನು ನಾವು ಪಾಲಿಷ್ ಮಾಡಿ ನಾವು ಬ್ರೇಸ್ಲೆಟ್ಗಳನ್ನ ಮಾಡ್ತೀವಿ ಅಥವಾ ಉಂಗುರಗಳನ್ನ ಮಾಡ್ತೀವಿ ಅಥವಾ ಬೇರೆ ಬೇರೆಲ್ಲ ಮಾಡ್ತಿರಲ್ಲ, ಇದು ರಾ ಪೈರೈಟ್. ಇದು ಅದ್ಭುತವಾಗಿರ್ತಕ್ಕಂಥ ರಾ ಪೈರೈಟನ್ನು ಪ್ರತಿಯೊಬ್ಬರ ಸಂಕಲ್ಪ ಸೇವಾಕರ್ತಗಳು ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದ ಧನಾಕರ್ಷಕ ಮಣಿಯನ್ನು ಮಹಾಚಂದ್ರಗ್ರಹಣ ಶಾಂತಿಯ ದಿವಸ ಕುಬೇರ ಲಕ್ಷ್ಮಿ ಹೋಮ, ಆಶ್ಲೇಷ ಸರ್ಪಶಾಂತಿ ಹೋಮ, ಋಣಬಾಧಾ ನಿವಾರಕ ಗಣಪತಿ ಹೋಮ, ಸರ್ಪಶಾಂತಿ, ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆದಾಗ ಇದನ್ನು ನಿಮ್ಮ ದೇವರ ಮನೆಯಲ್ಲಾಗಿರ್ಬೋದು, ನಿಮ್ಮ ಲಾಕರಲ್ಲಾಗಿರ್ಬೋದು, ದುಡ್ಡಿಡುವಂತಹ ಜಾಗದಲ್ಲಾಗಿರ್ಬೋದು, ನಿಮ್ಮ ಅಂಗಡಿಗಳಲ್ಲಾಗಿರ್ಬೋದು, ನಿಮ್ಮ ಮನೆಗಳಲ್ಲಾಗಿರ್ಬೋದು, ಇದನ್ನು ಇಟ್ಕೊಳ್ತಕ್ಕಂಥದ್ದಿಲ್ಲ, ನಿಮ್ಮ ಪರ್ಸಲ್ ಕೂಡ ಇಟ್ಕೊಳ್ಬೋದು. ತುಂಬ ಕಾಂಪ್ಯಾಕ್ಟ್ ಆಗಿ ಚಿಕ್ಕದಾಗಿರ್ತಕ್ಕಂಥ ರಾ ಪೈರೈಟ್ ಇದು, ಒರಿಜಿನಲ್ ರಾ ಪೈರೈಟ್, ಇದು ಒರಿಜಿನಲ್ ಧನಾಕರ್ಷಕ ಮಣಿ. ಈ ಒಂದು ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ನಾವು ಸಂಕಲ್ಪ ಸೇವೆಗೆ ನೋಡಿ, ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ. ಹಾಗೂ ಈ ವಿಶೇಷವಾದ ಧನಾಕರ್ಷಕ ಮಣಿಯನ್ನು ಈ ವಿಶೇಷವಾಗಿರತಕ್ಕಂಥ ಹೋಮಗಳಲ್ಲಿ ವಿಶೇಷ ಸಂದರ್ಭದಲ್ಲಿ, ಗ್ರಹಣ ಸಂದರ್ಭದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಧನಾಕರ್ಷಕ ಮಣಿಯನ್ನು ನಿಮಗೆಲ್ಲರಿಗೂ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ದಯವಿಟ್ಟು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ಹಾಗೂ ಈಗ ಹೇಳಿದಂಥ ನಿಮ್ಮ ರಾಶಿ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ, ನೀವು ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೂ ತುಂಬ ಲಿಮಿಟೆಡ್ ಆಗಿರ್ತಕ್ಕಂಥ ಇದನ್ನು ನಾವು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಗ್ರಹಣ ನೆನ್ಪಿಟ್ಕೊಳ್ಳಿ, ಗ್ರಹಣ ಯಾವಾಗಲೂ ಬರ್ತಲ್ಲ, ಅಪರೂಪದಲ್ಲಿ ಬರುವ ಗ್ರಹಣ ಇದು, ಆಚರಣೆಯಲ್ಲಿರುವ ಗ್ರಹಣ, ಪ್ರಭಾವವನ್ನು ಬೀರುವ ಗ್ರಹಣ. ಈ ಗ್ರಹಣದ ಒಂದು ಅದ್ಭುತವಾದಂತಹ ಪ್ರಸಾದವನ್ನು ನೀವು ಧಾರಣೆ ಮಾಡಿಕೊಳ್ಳಲೇಬೇಕು. ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ಮರಿಬೇಡಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಇವರುಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಈ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ವಿಚಾರಗಳಿದ್ರೆ ಪುನಃ ಅದೇ ಹೇಳ್ತಾ ಇದ್ದೀನಿ ನಾನು, ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ಓಂ ಚಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ನೋಡ್ತೇನೆ ಯಾರು ಇಲ್ಲಿ ತನಕ ವಿಡಿಯೋ ನೋಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನನಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.